ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆದ್ಮೇಲೆ ಈಗಾಗಲೇ ಮಹೇಶ್ ಜೋಶಿ ಅವರ ಹೆಸರು ಸಾಕಷ್ಟು ಸಲ ಕೇಳಿದ್ದೀರಿ. ಅವ್ರ ಮೇಲೆ ಆರೋಪಗಳಿದ್ದಾವ, ಅವ್ಯವಹಾರ ಆಗಿದೆ ಅಂತೇಳಿ. ಅದ್ರ ಸಲುವಾಗಿ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಸಂಘಗಳ ಒಬ್ಬ ನಿಬಂಧಕರು ಆದೇಶ ಹೊರಡಿಸಿ ಅವೆಲ್ಲ ತನಿಖೆ ಆಗಲಿ, ತನಿಖೆಗೆ ಒಂದು ಹಾಜರಾಗಿ ಕ್ಲಿಯರೆನ್ಸ್ ಮಾಡಿರಿ ಅಂತ ಹೇಳಿದ್ರೆ ಅದನ್ನು ಪ್ರಶ್ನೆ ಮಾಡಿದರು ನಮ್ಮ ಮಹೇಶ್ ಜೋಶಿ ಅವರು. ಅದು ನಂತರದಲ್ಲಿ ಏಕಸದಸ್ಯ ಪೀಠ ನ್ಯಾಯಪೀಠಕ್ಕೆ ಅದು ವರ್ಗಾವಣೆ ಆದಾಗ ಅಲ್ಲೂ ಸಹಿತ ನಮ್ಮ ನ್ಯಾಯಾಲಯ ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ ಮಾಡಿ ವಿಚಾರಣಾಧಿಕಾರಿಯನ್ನು ನೇಮಕ ಮಾಡಲಾಗಿರುವ ಸ್ವಪ್ರೇರಣಾ ಸರಿಯಾಗಿದೆ. ಅವರೇನು ಸಹಕಾರ ಸಂಘಗಳ ಉಪನಿಬಂಧಕ ಏನು ಮಾಡಿದಾರ ಅದು ಸರಿಯಾದ. ನೀವು ಎನ್ಕ್ವೈರಿಗೆ ಹಾಜರಾಗ್ರಿ, ನಿಮ್ದು ಏನದ, ಏನು ಅವ್ಯವಹಾರ ಪ್ರಶ್ನೆಗಳದ ಉತ್ತರ ಕೊಡ್ರಿ ಅಂದ್ರೆ ಅದನ್ನೂ ದಾದ ಮಾಡಲಿಲ್ಲ ಈ ಮಹಾಶಯರು. ಅಲ್ಲಿ ಹೋಗಲಿ ಮತ್ತು ಅದನ್ನು ಹೈಕೋರ್ಟಿಗೆ ಹೋಗಿದ್ರು. ಎಲ್ಲ ಹೇಗೆ ಸಲ್ಲಿಸ್ಬಿಟ್ಟಿದ್ದು ನಮ್ಮನ್ನು ಅನಗತ್ಯವಾಗಿ ತೊಂದರೆ ಕೊಡ್ತಾ ಇದೆ. ನಾವು ವರ್ಷದ ಸಭೆಯಲ್ಲಿ ನಾವು ಹೇಳ್ತೀವಿ, ಅದಕ್ಕಾಗಿ ಅನಗತ್ಯ ನಮ್ಗೆ ಕಿರಿಕಿರಿ ಕೊಡೋದು ಬೇಡ್ರಿ ಅಂತ ತಿಳ್ಕೊಂಡು ನೀವೊಂದು ಆರ್ಡರ್ ಮಾಡಿರಿ ಅನ್ನುವಂಥ ಮಾತನ್ನು ಹೈಕೋರ್ಟ್ ಮೂಲಕ ಕೇಳೋ ಪ್ರಯತ್ನ ಮಾಡಿದರು. ವಿಶೇಷವಾಗಿ ಅವ್ರು ಹೇಳಿದ್ದೇನಪ್ಪ ಅಂದರೆ ನಮ್ಮ ಅಧ್ಯಕ್ಷರು ಅಂದರೆ ಕಸಾಪ ಅಧ್ಯಕ್ಷರಿಗೆ ಬೇಕೆಂದೇ ತೊಂದರೆ ಕೊಡಬೇಕೆಂದೇ ವಿಚಾರಣಾಧಿಕಾರಿ ನೇಮಕ ಮಾಡಲಾಗಿದೆ. ಸುಮ್ಮನೆ ನೇಮಕ ಮಾಡಿದಾರ ಟೈಮ್ ಪಾಸ್ ಮಾಡೋ ಸಲುವಾಗ, ಅದ್ರಾಗ ಏನಿಲ್ಲ, ನಮ್ಗೆ ತೊಂದರೆ ಕೊಡ್ಬೇಕಂತದ, ಅದು ದಯವಿಟ್ಟು ಇದನ್ನು ರದ್ದು ಮಾಡಿರಿ ಅಂಥೇಳಿ ಹೈಕೋರ್ಟ್ ಕೇಳಿದಾಗ ಹೈಕೋರ್ಟ್ ಸ್ಪಷ್ಟವಾಗಿ ಅವ್ರು ಹೇಳಿದರು ಏನಪ್ಪ ಅಂತಂದ್ರೆ ಇದು ಸಾಧ್ಯ ಇಲ್ಲ ಅನ್ನೋ ಮಾತು. ಯಾಕಪ್ಪ ಅಂದ್ರೆ ಹೌದು ಅವ್ಯವಹಾರ ಆಗ್ಯದಂತ ಅವರು ಆರೋಪ ಮಾಡಿದಾಗ ಅದು ಎನ್ಕ್ವೈರಿ ಮಾಡೋದು ಆಲ್ರೆಡಿ ಏಕ ಸದಸ್ಯ ಪೀಠ ಆಜ್ಞೆ ಮಾಡಿದಾಗ ಅದು ಮಾಡಿಸ್ಬೇಕಪ್ಪ ನೀನು, ಅದನ್ನ ಯಾಕೆ ಮುಂದೆ ಆಗ್ತಾ ಇದ್ದೀಯಾ? ಇದರ ಅರ್ಥ ಏನಪ್ಪ ಅಂತಂದ್ರೆ ಅನಗತ್ಯ ನೀನು ಅವ್ರು ತೊಂದರೆ ಕೊಡ್ತಾ ಇದ್ದೀವಿ ಅನ್ನೋ ಹಂಗೆ ಮಾತಾಡಿದ. ಜೊತೆಗೆ ನಾವು ಯಾಕೆ ನಿಮ್ಮ ಮೇಲೆ ಕೇಸ್ ಹಾಕಬಾರ್ದು, ಬೇಕಂತ ಡಿಲೇ ಮಾಡ್ತಾ ಇದ್ದೀರಿ ಅಂತೇಳಿ ಗರಂ ಆಗ್ಯದ. ಹೈಕೋರ್ಟ್ ಇದ್ದಿದ್ದು, ಹೈಕೋರ್ಟ್ನಲ್ಲಿ ಅದು ರಿಜೆಕ್ಟ್ ಆಗಿ ನೀವು ಹಾಜರಾಗ್ರಿ, ಅದೇನಾದರೂ ನಿಮ್ಮ ಬಗೆಹರಿಸ್ಕೊಳ್ರಿ, ಇಲ್ಲಾಂದ್ರೆ ನಾವು ಆ್ಯಕ್ಷನ್ ತೊಗೋಬೇಕಾಗ್ತದೆ ಅಂತೇಳಿ. ಇಷ್ಟೆಲ್ಲ ಮಾಡೋಕ್ಕಿಂತಲೂ ಮಹೇಶ್ ನಮ್ಮ ಜೋಶಿ ಅವರು ಯಾಕ್ರಿ ಅದು ಏನು ಕೇಳ್ತಾ ಇದ್ದಾರೆ, ಅದು ಎನ್ಕ್ವೈರಿ ಮಾಡಲಿಕ್ಕೆ ಯಾಕೆ ಹಾಜರಾಗ್ತಾ ಇಲ್ಲ? ಅಧಿಕಾರಿಗೆ ಭೇಟಿಯಾಗಿ ತನ್ನದೇನು ತಪ್ಪಿಲ್ಲ ಅಂತ ಯಾಕೆ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ? ಯಾಕಂದ್ರೆ ಇದು ಏನಪ್ಪ ಇದೇನು ತೋರಿಸ್ತದಂತಂದ್ರೆ ನೆಗ್ಲಿಜೆನ್ಸಿ ಆಫ್ ದ ಕೇಸ್ ಅಷ್ಟೇ ಅಲ್ಲ, ಆದಷ್ಟು ಪ್ರೊಲಾಂಗ್ ಮಾಡೋದು, ಮುಂದೆ ದುಡ್ಕೋದು ಹೋಗುವಂಥದ್ದು. ಹೌದು, ನೀವು ಅಧ್ಯಕ್ಷರಿದ್ದರೆ ನಿಮ್ಮನ್ನು ಕೇಳಬೇಕಾಗ್ತದೆ, ಅದು ಎಷ್ಟು ಅವ್ಯವಹಾರ ಅದು ವ್ಯವಹಾರ ಏನಾಯಿತು, ಅವರು ಸಂಶಯ ಬಂದದ, ನಿಮ್ಗೆ ಕೇಳಿದಾರ, ನಿಬಂಧಕ ನೇಮಿಸಿದ್ದಾರೆ, ನಿಬಂಧಕ ಇದ್ದಂಥವ್ರು ಅಧಿಕಾರಿನ, ಅದಕ್ಕೆ ಉತ್ತರ ಕೊಡ್ಬೇಕಾಯ್ತು. ನಿಮ್ಮ ಧರ್ಮ ಕರ್ಮ ಅನ್ನುವಂಥ ಮಾತನ್ನು ಹೇಳೆ ಅದಕ್ಕೆ ಉತ್ತರ ನೀವು ಕೊಡಲೇಬೇಕು ಅನ್ನುವಂಥ ಮಾತು ಹೇಳಿದ್ದಾರೆ. ಹೀಗಾಗಿ ಇವತ್ತು ಮಹೇಶ್ ಜೋಶಿ ಮತ್ತು ಅದಂತರ ಆಗಿದ್ದಾರೆ. ಇನ್ನು ಎಲ್ಲಿ ಹೋಗ್ತಾರೆ ನೋಡ್ಬೇಕು, ಸುಪ್ರೀಂ ಕೋರ್ಟ್ ಹೋಗ್ತಾರೋ ಎಲ್ಲಿ ಹೋಗ್ತಾರೋ. ಆದರೆ ಇವರ ಆಡಳಿತ ಅವಧಿಯಲ್ಲಿ ಹಣದ ದುರುಪಯೋಗ ಅಲ್ಲಿ ಆಗಿದೆ ಅನ್ನೋದು ಅಲ್ಲಿಯ ಪ್ರತಿಯೊಬ್ಬರ ಅಭಿಪ್ರಾಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಾಗಲೇ ಪ್ರಾಥಮಿಕ ಹಂತದ ಎನ್ಕ್ವೈರಿ ಮಾಡಿರುವಂಥ ಸಂಘ ಈ ನಮ್ಮ ವಿಶೇಷವಾಗಿ ಸಹಕಾರ ಸಂಘಗಳ ಉಪನಿಬಂಧಕರು ಅಥವಾ ಅಧಿಕಾರಿಗಳು ಅಲ್ಲೇ ಸರಿ ಇಲ್ಲ ಎಲ್ಲ ಅಂದ್ಕೊಂಡಂಗಿಲ್ಲ ಅನ್ನುವಂಥದ್ದು ಈಗಾಗಲೇ ಹಲವರು ಇವ್ರ ಮೇಲೆ ಆರೋಪ ಮಾಡ್ತಾಯಿದ್ದಾರೆ. ಮಹೇಶ್ ಜೋಶಿ ಅವ್ರ ಮೇಲೆ ಇವರು ಆಡಳಿತಕ್ಕೆ ಬಂದಾಗಿಂದರು ಏನಾದರೂ ತೊಂದರೆಗಳು ಮೇಲ್ಮೇಲೆ ಆಗ್ತಾನೆ ಇವೆ. ಇದಕ್ಕೆ ಕಾರಣ ಇವರು ಹಣ ದುರುಪಯೋಗ ಆಗಿದೆ, ದುರ್ಬಳಕೆ ಆಗಿದೆ, ಬೇರೆ ಬೇರೆ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ. ಆ ಎಲ್ಲ ಕ್ಲಿಯರ್ ಕಟ್ಟಾಗಿ ಅದ್ರದ್ದು ಏನದು ಎಷ್ಟು ಅದು ನಮಗೆ ಕೊಡಬೇಕು ಅನ್ನೋದು ಇವತ್ತು ನಮ್ಮ ಕೋರ್ಟ್ಗಳ ಆದೇಶ. ಅಷ್ಟೇ ಅಲ್ಲ, ಅಲ್ಲಿ ಅಧಿಕಾರಿಗಳು ಸಹ ಆದೇಶ ಮಾಡಿದ್ದಾರೆ ಸರ್ಕಾರದ ಪರವಾಗಿ. ಇವತ್ತು ಇವ್ರ ತಲೆಯಲ್ಲಿ ಏನದಪ್ಪ ಮಹೇಶ್ ಅವರ ತಲೆಯಲ್ಲಿ ಅಂದರೆ ಆದಷ್ಟು ಇದನ್ನು ಮುಂದೆ ಚಕ್ಕೊಂಡು ಹೋಗಿ
ಉತ್ತರ ಕೊಡ್ದಂಗೆ ಮಾಡ್ಕೊಂಡು ಹೋಗಿಬಿಡುವಂಥದ್ದು, ಏನೋ ಒಂದು ಎಲ್ಲೇ ಒಪ್ಪಿಗೆ ತೊಗೊಂಡು ದಾಟ್ಕೋಬೇಕು ಅನ್ನುವಂಥದ್ದು ಇರ್ಬೋದು, ಮತ್ತೇನೂ ಇರ್ಬೋದು. ಯಾಕೆ ಈಗ ತಪ್ಪಿಸ್ತಾ ಇದ್ದಾರೆ ಅಂದ್ರೆ ತಪ್ಪದ ಇವ್ರದ್ದು, ಏನೋ ಅಲ್ಲೇ ಗೋಲ್ಮಾಲ್ ಆಗ್ಯದ, ದುಡ್ಡು ಹೊಡೆದಿದ್ದಾರಪ್ಪ ಇವರು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಇದೆಲ್ಲ ಮಾಡೋಕ್ಕಿಂತಲೂ ಸ್ಪಷ್ಟವಾಗಿ ತನಿಖೆಗೆ ಹಾಜರಾಗಿ ಪ್ರತಿಯೊಂದರ ಲೆಕ್ಕಪತ್ರವನ್ನು ಒಪ್ಪಿಸಿದ್ರೆ ಬಗೆಹರಿದು ಬಿಡ್ತದಲ್ಲ. ಇದು ಒಂದೇ ತಪ್ಪಿತಸ್ಥರು ನಡೆಸಿರ ಆಗ ನಂತರ ಮತ್ತೆ ಎನ್ಕ್ವೈರಿ ಮಾಡಲಿಕ್ಕೆ ಮತ್ತೇನು ಮಾಡಲಿಕ್ಕೆ ಕೇಳಲಿಕ್ಕೆ ಹಾದಿಗಳಾಗ್ತಾವ. ಇಲ್ಲ ಇವ್ರು ನಿಜವಾಗಿಯೂ ಅಪರಾಧ ಆಗಿರ್ತದೆ, ತಪ್ಪಿತಸ್ಥರಾಗಿದ್ದರೆ ಅಂದ್ರೆ ಶಿಕ್ಷೆ ಆಗ್ತದೆ. ಇಲ್ಲಪ್ಪ ಅಂದರೆ ಬಿಡುಗಡೆ ಆಗ್ತದೆ ಅಂದ್ರೆ ಆಕ್ವಿಟ್ ಆಗ್ತಾರೆ ಅಲ್ವಾ. ಯಾಕೆ ಮಾಡ್ತಾಯಿಲ್ಲ? ಮಹೇಶ್ ಜೋಶಿ ಅವರಿಗೆ ತಮ್ಮ ಬಗ್ಗೆ ತಮಗೂ ವಿಶ್ವಾಸ ಇಲ್ಲ ಅನ್ನೋದು ತೋರಿಸ್ತದ. ಯಾಕಂತಂದ್ರೆ ವಿಶೇಷವಾಗಿ ಇಂಥ ಕೆಲಸ ಮಾಡಿದಂಥವರು ಆದಷ್ಟು ತನಿಖೆಯನ್ನು ತಪ್ಪಿಸ್ಕೊಳ್ಳೋದು, ದೂರ ಓಡಿ ಹೋಗುವಂಥ ಕೆಲಸಗಳನ್ನು ಮಾಡ್ತಾಯಿರ್ತಾರೆ. ಇದು ನಿಜವಾಗಿಯೂ ಒಪ್ಪುವ ವಿಷಯವಲ್ಲ ಅನ್ನೋದನ್ನು ನಾವಿವತ್ತು ಗಮನಿಸ್ಬೇಕಾಗ್ಯದ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಮಹೇಶ್ ಜೋಶಿ ಅವರು ಎನ್ಕ್ವೈರಿ ಆಗಲಿ ಅನ್ನೋದು ಪ್ರತಿಯೊಬ್ಬ ಸಾಹಿತಿಗಳ ಸಹಿತ ಆಗಿದೆ. ಇಡೀ ರಾಜ್ಯದ ತುಂಬ ಎಲ್ಲರೂ ಇವರ ಆಡಳಿತದ ಬಗ್ಗೆ ಬೇಸತ್ತೋಗಿದ್ದಾರೆ. ಅನೇಕ ಸಾಹಿತಿಗಳು ಇವರು ಇರಬಾರ್ದಾಗಿದ್ದಪ್ಪ ಅನ್ನೋ ಮಾತುಗಳ ಸಹಿತ ಮಾತಾಡ್ತಾ ಇದ್ದಾರೆ. ಇಂಥ ವ್ಯಾಪಾರಿ ವರ್ಗದ ಜನ, ಮನೋವೃತ್ತಿಯ ಜನ, ರಾಜಕೀಯ ಜನ ಇಲ್ಲಿ ಬರಬಾರ್ದು ಅನ್ನುವಂಥದ್ದು ಸಹಿತ ಮಾತಾಡ್ತಾ ಇದ್ದಾರೆ. ಒಂದು ರಾಜಕೀಯ ಹಿನ್ನೆಲೆ ಇರ್ತಿರುವಂಥ ವ್ಯಕ್ತಿ, ಒಂದು ರೈಟ್ ವಿಂಗ್ ಜೊತೆ ತಮ್ಮಂತ ಗುರುತಿಸ್ಕೊಂಡಂಥ ವ್ಯಕ್ತಿ ಇಲ್ಲಿ ಬಂದು ಸಾಹಿತ್ಯದ ಬಗ್ಗೆನೇ ಮಾಡಲಿ. ಅವರು ಏನು ತಪ್ಪಿಲ್ಲ, ರೈಟ್ ವಿಂಗ್ ಸಾಹಿತ್ಯನೇ ಬೆಳೆಸಲಿ, ಮತ್ತೇನೋ ಬೆಳೆಸಲಿ. ಆದರೆ ಹಣದ ವ್ಯವಹಾರ ಮಾಡಿದ್ದಕ್ಕೆ ಮಾತ್ರ ಅವ್ರು ಉತ್ತರ ಕೊಡಬೇಕಾಗ್ತದೆ. ಇಲ್ಲೇ ರೈಟ್ ವಿಂಗ ಲೆಫ್ಟ್ ವಿಂಗ ಏನೂ ಇಲ್ಲ. ಯಾರು ವಿಚಾರವಾದಿನೋ, ವೈಜ್ಞಾನಿಕವಾದಿನೋ, ಅವೈಜ್ಞಾನಿಕವಾದಿನೋ ಅದೆಲ್ಲ ಮುಖ್ಯ ಅಲ್ಲ. ಎಲ್ಲಕ್ಕಿಂತ ಮುಖ್ಯ ಪ್ರಾಮಾಣಿಕತೆ. ಆ ಪ್ರಾಮಾಣಿಕವಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಕಸಾಬಾಗಿ ಬಂದು ಸರ್ಕಾರ ದುಡ್ಡು ಯಾರ್ದು? ನಮ್ಮ ಟ್ಯಾಕ್ಸ್ ಪೇಯರ್. ನಮ್ಮ ದುಡ್ಡನ್ನು ಕೊಟ್ಟಿರ್ತಾರೆ. ಇಲ್ಲಿ ಕನ್ನಡದ ಒಂದು ಕೆಲಸಗಳಾಗ್ತಾ ಇದ್ದಾವೆ. ಕನ್ನಡ ಸಾಹಿತ್ಯ ಬಗ್ಗೆ ಸಾಹಿತ್ಯದಲ್ಲೇ ಅನೇಕ ಪಾಪ ಸಾಹಿತ್ಯ ಅಂದರೆ ಇವತ್ತು ಏನಾಗಿದೆ ಪರಿಸ್ಥಿತಿ, ಸಾಹಿತ್ಯವನ್ನು ರಚನೆ ಮಾಡೋರು ಬಡತನದಲ್ಲೇ ಇರ್ತಿರ್ತಾರೆ. ಯಾವಾಗಲೂ ಅವ್ರು ಲಕ್ಷ್ಮೀ ಪುತ್ರ ಇರೋದಿಲ್ಲ, ಸರಸ್ವತಿ ಪುತ್ರ ಬಡವರೇ ಇರ್ತಾರೆ ಅನ್ನೋದು ನಮ್ಮ ನಂಬಿಕೆ. ಮತ್ತು ಸತ್ಯನೂ ಹೌದು. ಆ ಒಂದು ಸಾಹಿತ್ಯಗಳಿಗೆ ಹೆಲ್ಪ್ ಆಗಲಿ ಅಂತ ತಿಳ್ಕೊಂಡು ಒಂದಿಷ್ಟು ಫಂಡನ್ನು ನಾವು ಕೊಟ್ಟಿರ್ತೀವಿ ನಮ್ಮ ಟ್ಯಾಕ್ಸಲ್ಲಿ. ಅವ್ರು ಕೊಟ್ಟಿರ್ತಾರೆ. ಆ ಟ್ಯಾಕ್ಸಲ್ಲಿ ಇಂಥ ಒಂದಿಷ್ಟು ಕಳ್ಳತನದ ಮನೋವೃತ್ತಿ ಜನ ಬಂದರೆ ಪಾಪ ನಮ್ಮ ಸಾಹಿತಿಗಳ ಅವ್ರ ಕಾರ್ಯಕ್ರಮಗಳ ಗತಿ ಏನಾಗ್ಬೋದು ಅಂತ. ಯಾಕೆ ನಮ್ಮ ಸಾಹಿತಿಗಳು ಇವತ್ತು ಯಾಕೆ ಬರೋದು ಬದುಕುವಂಥ ಸ್ಥಿತಿ ಒಳಗೆ ಇವತ್ತಿಲ್ಲ. ಯಾಕಂದ್ರೆ ಪ್ರಿಂಟ್ ಮಾಡಿಸೋದು, ಹಾಕೋದು, ಪ್ರಚಾರ ಮಾಡೋದು, ಪ್ರಚಾರ ಮಾಡಿ ದುಡ್ಡು ತೊಗೊಳ್ಳೋದು, ಇವೆಲ್ಲ ಅಂದ್ಕೊಂಡ್ರೆ ಸುಲಭದ ಕೆಲಸ ಅಲ್ಲ. ಅದರಲ್ಲೂ ಓದು ಪ್ರವೃತ್ತಿ ಭಾಳಷ್ಟು ಕಡಿಮೆ ಆಗಿಬಿಟ್ಟದೆ ನಮ್ಮ ಯುವಕರಲ್ಲೇ. ಕೊಂಡು ಓದು ಇಲ್ಲಂದ್ರೂ ನಡೀತದೆ. ಇಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಎಲ್ಲೋ ಒಂದಿಷ್ಟು ಪರ್ಸೆಂಟೇಜ್, 1%, 2%, 4% ಒಳಗೆ ಹೊರಗೆ ಭಾಳ ಅಂದರೆ 5% ಓದೋರಿದ್ದಾರೆ. ಅಂದಾಗ ಈ ಸಾಹಿತ್ಯಗಳನ್ನು ಉಳಿಸ್ಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋಕ್ಕಾಗಿ ಈ ಕಸಾಪನ್ನು ಸ್ಥಾಪಿಸಿದಾರೆ ನಮ್ಮ ಹಿರಿಯರು. ಅದ್ರ ಮೂಲಕ ಅಟ್ಲೀಸ್ಟ್ ಸ್ವಲ್ಪ ಹೆಲ್ಪ್ ಆಗಲಿಪ್ಪ ಅವ್ರಿಗೆ, ಒಂದಿಟ್ಟು ಉಸಿರಾಗಲಿ ಕವಿಗಳಿಗೆ, ಲೇಖಕರಿಗೆ ಅಂತೇಳಿ ಅದನ್ನು ಸಹಿತ ಇವರು ಹೊಡೆದು ಹಾಕುವಂಥದ್ದು, ಅದು ಸಮ್ಮೇಳನಗಳಲ್ಲಿ ಬಂದ ದುಡ್ಡನ್ನು ಹೊಡೆದು ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಇವ್ರನ್ನೆಲ್ಲ ಆರೋಪಗಳಿದ್ದಾವೆ. ಅವ್ರು ತನಿಖೆ ಆಗಲಿ. ಆಲ್ರೆಡಿ ಹೈಕೋರ್ಟ್ ಇವರ ಏನು ಅರ್ಜಿ ವಜಾ ಮಾಡಿದ, ಅದ್ರ ಜೊತೆಗೆ ಸ್ಟ್ರಿಕ್ಟ್ಲಿ ಹೇಳಿದ, ನೀ ಮಾಡಪ್ಪ, ಇಲ್ಲ ನಿನ್ನ ಮೇಲೆ ಆ್ಯಕ್ಷನ್ ಆ್ಯಕ್ಟ್ ಹೋಗ್ಬಾರ್ದು ಅಂತೇಳಿ. ಇನ್ನು ಮಹೇಶ್ ಜೋಶಿ ಈ ದಿಶೆಯಲ್ಲೇ ಕೆಲಸ ಮಾಡಿ ಒಂದು ಅದಕ್ಕೆ ಪರಿಹಾರ ಅಂದ್ರೆ ಉತ್ತರ ಕೊಡಲಿ, ಲೆಕ್ಕಪತ್ರ ಕೊಡಲಿ ಅನ್ನೋದು ಎಲ್ಲರ ಅಭಿಲಾಷೆ. ಅವ್ರು ತಪ್ಪಿತಸ್ಥರು ಇಲ್ಲದ್ರೆ ಯಾಕೆ ಬದಲಿಸ್ತಾ ಇದ್ದಾರೆ, ಯಾಕೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ಸಡನ್ನಾಗಿ ತಂದು ತಾವೇನು ಮಾಡಿದಾರೆ ಸಬ್ಮಿಟ್ ಮಾಡಲಿ, ಕ್ಲಿಯರೆನ್ಸಾಗಿ ಹೋಗಲಿ, ಇಷ್ಟ ಅದ. ಇದು ಕಾಣಿಸ್ತಾರೆ ಅಂದ್ರೆ ಇಲ್ಲಿ ಏನೋ ಅದ, ದಾಲ್ಬೇಕು ಕಾಲ ಅಲ್ವಾ? ಏನು ದಾಲನ ಖಾಲಿ ಇದನೋ ಖಾಲಿ ಆಗಿದನೋ ನಿಮಗೆ ಬಿಟ್ಟದ ವಿಷಯ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥ ಸತ್ಯದ ಕೈಗರಡಿ ವಂದನೆಗಳು.